ತಾಳಿ ಕಟ್ಟುವ ವೇಳೆ ಮದುವೆಯನ್ನೇ ನಿರಾಕರಿಸಿದ್ದಾಳೆ ವಧು. ಅರ್ಧಕ್ಕೆ ನಿಂತು ಹೋಗಿದೆ ಮದುವೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ವಧು ಮದುವೆ ಬೇಡ ಅಂತ ಹೇಳಿ ನಿರಾಕರಿಸಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಮದುವೆ ಅರ್ಧಕ್ಕೆ ನಿಂತು ಹೋಗಿದೆ. ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಮಾರಂಭ ಇತ್ತು. ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ಲು ವಧು. ಪ್ರೀತಿಸಿದ ಯುವಕನನ್ನೇ ನಾನು ಮದುವೆಯಾಗ್ತೇನೆ ಅಂತ ಹೇಳಿ ಪೊಲೀಸರ ಎದುರು ವಧು ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಹಾಸನ ಬಡಾವಣೆ ಠಾಣೆಯಲ್ಲಿ ವಧುವಿನ ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಈ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದಾಳೆ. ವಧು ವರನ ಸಂಬಂಧಿಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ವಧುವಿನ ಹೇಳಿಕೆ ಮೇಲೆ ನಿಂತಿದೆ ಇದೀಗ ಈ ಪ್ರಕರಣ. ವಧುವಿನ ಕಡೆಯವರಿಂದ ಮೋಸವಾಗಿದೆ ಅಂತ ಹೇಳಿ ದೂರು ಕೊಡೋದಕ್ಕೆ ವರನ ಸಂಬಂಧಿಕರು ಮುಂದಾಗಿದ್ದಾರಂತೆ. ಮಾನಸಿಕವಾಗಿ ಆರ್ಥಿಕವಾಗಿ ನಮಗೆ ನಷ್ಟ ಆಗಿದೆ ಅಂತ ದೂರು ದಾಖಲಿಸಲು ವರನ ಕುಟುಂಬಸ್ಥರು ಮುಂದಾಗಿದ್ದಾರೆ. ಆದರೆ ಇದೀಗ ವಧು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾಳೆ ಅನ್ನೋದ್ರ ಮೇಲೆ ಇದೀಗ ಈ ಒಂದು ಪ್ರಕರಣ ನಿಂತಿದೆ. ಕಲ್ಯಾಣ ಮಂಟಪದಲ್ಲಿ ಸ್ವಲ್ಪ ಹೈಡ್ರಾಮಯವೇ ಆಯಿತು. ಅಲ್ಲಿವರೆಗೂ ಕಾದು ಕೊನೆಗೆ ನನಗೆ ಈ ಮದುವೆ ಬೇಡ ಅಂತ ಹೇಳಿ ಆಕೆ ನಿರಾಕರಿಸಿದ್ದಾಳೆ. ತಾನು ಪ್ರೀತಿಸಿದ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅಲ್ಲಿ ಆಕೆ ಹೋಗಿದ್ದಾಳೆ. ಪೊಲೀಸರಿಗೂ ಕೂಡ ಆಕೆ ಅದನ್ನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಇಂಥ ಸಂದರ್ಭದಲ್ಲಿ ಇದೀಗ ವರನ ಕಡೆಯವರು ಒಂದಷ್ಟು ಕೇಸ್ ಕೊಡಬೇಕು ಅಂತ ಕೊಡ್ತಿದ್ದಾರೆ. ಮಾನಸಿಕವಾಗಿ ಆರ್ಥಿಕವಾಗಿ ನಮಗೆ ನಷ್ಟ ಆಗಿದೆ ಅಂತ ಹೇಳಿ. ಬಟ್ ಈಗ ವಧು ಏನು ಹೇಳಿಕೆಯನ್ನ ಕೊಡ್ತಾಳೆ ಆ ಒಂದು ಹೇಳಿಕೆಯ ಮೇಲೆ ಇಡೀ ಪ್ರಕರಣ ನಿಂತಿದೆ. ಇದು ಹಾಸನದ BGS ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಆಕೆ ಕೊನೆಗೂ ಧೈರ್ಯ ಮಾಡಿ ಮನಸ್ಸು ಮಾಡಿ ನಾನು ಯಾವ ಹುಡುಗನನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ನೋ, ಪ್ರೀತಿಸ್ತಿದ್ದೀನಿ ನಾನು ಅವನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಲು. ಕೊನೆಗೂ ಧೈರ್ಯ ಮಾಡಿ ಆಕೆ ಹೇಳಿದಾಳೆ. ಆನಂತರ ನಿರಾಕರಿಸಿ ನನಗೆ ಈತನ ಜೊತೆಗೆ ಮದುವೆ ಬೇಡ, ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಆಕೆ ಪೊಲೀಸರ ಎದುರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಇಷ್ಟ ಆಗ್ತಿಲ್ಲ, ಭಯ ಆಗ್ತಿದೆ. ನಾನು ಒಂದು 5 ನಿಮಿಷ ಮತ್ತೆ ಹುಡುಗಿ ರೂಮಿಗೆ ಹೋದ್ರು. ಮಾತಾಡಿದ್ರು ಹುಡುಗಿಗೆ ಫೋನ್ ಬಂದಾಗ ಮಾತಾಡೋಕ್ಕೆ ನಂಗೆ ಭಯ ಆಗ್ತದೆ. ನನಗೆ ಹೋಗ್ಬಿಟ್ಟು ಫೋನಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ, ನನಗೆ ಬೇಡ, ಭಯ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗೋದ ಅಂತ ಹುಡುಗಿ. ಮುಹೂರ್ತ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟು. ಇವಾಗೇನೋ ಬೇರೆ ಹುಡುಗನ ಇಷ್ಟಪಟ್ಟಿದ್ದಾರೆ ಅಂತ ಇನ್ನೇನು ಕಟ್ಟಬೇಕು. ಒಂದು ಚೂರು ಕತ್ತು ಅಳ್ಳಾಡ್ಸಿದ್ಲು, 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ಲು. ಹುಡುಗ ನೀಟಾಗಿ ಕೇಳಿದೆ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಗ. ಹುಡುಗಿ ಏನೋ ಬೇರೆ ಲವ್ ಅಂತೆ ಮೊದಲೇ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಒಂದು ಜೀವ ಬೆರ್ಚಿಗೆ ಸೂಟ್ ಹಾಕಿದ್ಲು. ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಅವ್ರ ಮನೆಯವ್ರ ಪಾಪ ಖಾಲಿ ಬಿದ್ದು ಕೇಳ್ಕೊಂಡ್ರು. ಏನು ಮಾಡಿರೋ ಅವಳು ಒಪ್ಪನಿಲ್ಲ. ಈಗ ಕಿತ್ತೋಯ್ತು, ಕ್ಯಾನ್ಸಲ್ ಆಯಿತು. ಈಗೇನೋ ಸ್ಟೇಷನಿಗೆ ಕರ್ಕೊಯಾರ ಹುಡುಗಿಯ. ಇನ್ನೊಂದು ಈಗ ಇವರು 2 ಕಡೆಯೂ ಖರ್ಚುಬಿಟ್ಟು ಅದೇನು ಮಾಡ್ತಾರೆ ನೋಡಬೇಕು. ಹೇಳ್ಬೋದಾಯಿತು. ಹೋಗ್ಲಿ ಫೋಟೋ ಸುಟ್ಕೋಗಿರೋ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ. ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಬೇಡ, ನಾನು ಲವ್ ಮಾಡ್ತಾಯಿದ್ದೀನಿ ಅಂತ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯಿತು. ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ. ಹುಡುಗಿ ತಂದಿಗೆ ಗೊತ್ತಿಲ್ಲ. ಒಂದು ಸಾಮಾನು ತರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು. ಎಲ್ಲ ಮಾಡ್ಯವ್ರು, ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ. ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲದ ಹುಡುಗಿರು. ಹೇಳ್ಬೋದಾಯಿತು. ಹೋಗ್ಲಿ ಫೋಟೋ ಸುಟ್ಕೋಗಿರೋ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ. ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಸಂಬಂಧಿಕರು ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿ, ಆದ್ರೆ ಹುಡುಗಿಗೆ ಏನಾದರೂ ಬಲವಂತವಾಗಿ ಮದುವೆ ಮಾಡಿಸುವಂತಹ ಪ್ರಯತ್ನ ಏನಾದರೂ ಪೋಷಕರ ಕಡೆಯಿಂದ ಆಗಿತ್ತಾ? ಆಕೆಗೆ ಲವ್ ಇದೆ ಅಂತ ಗೊತ್ತಿದ್ರು ಕೂಡ ಹೇಗೆ ಅಂತ ಹೇಳಿ ಈಗ ಈ ಪ್ರಕರಣ ಸುಖಾಂತ್ಯ ಆಯ್ತಾ? ಏನಾಗ್ತಿದೆ ಈಗ ವಧುವನ್ನ ಪೊಲೀಸ್ ಠಾಣೆಯಲ್ಲಿ ಇಟ್ಟು ವಿಚಾರಣೆ ಕೂಡ ನಡೆಸಲಾಗ್ತಿದೆ. ಏನು ಆಕೆ ಆರೋಪ ಮಾಡಿದಾಳೆ, ನನಗೆ ಪ್ರೀತಿ ವಿಚಾರದಲ್ಲಿ ಬೇರೆ ಯುವಕರನ್ನ ಪ್ರೀತಿಸಿದ್ದೀನಿ, ಆ ಯುವಕನ ಜೊತೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿಕೆಯನ್ನ ಪೊಲೀಸರ ಮುಂದೆ ಏನ್ ಕೊಟ್ಟಿದ್ದಾಳೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಈಗ ಯುವತಿ ಮೇಜರ್ ಆಗಿರೋದ್ರಿಂದ ಅವಳ ಅನಿಸಿಕೆ ಕೂಡ ಇಲ್ಲಿ ಮುಖ್ಯ ಆಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಅವಳು ಆ ಹುಡುಗಿ ಏನ್ ಹೇಳ್ತಾಳೆ ಅದ್ರ ಮೇಲೆ ಮುಂದಿನ ವಿಚಾರ ನಿರ್ಧಾರ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಯುವತಿಯ ಹೇಳಿಕೆಯನ್ನು ಕೂಡ
ಪಡ್ಕೊಂಡಿದ್ದಾರೆ. ಏನು ಯುವತಿ ಹೇಳ್ತಿರ್ತಕ್ಕಂಥ ಯುವಕ ಏನ್ ಪ್ರೀತಿಸಿದ್ದಾರೆ ಆ ಯುವಕರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸುವಂತ ಪ್ರಯತ್ನದಲ್ಲಿ ಪೊಲೀಸರು ಇದ್ದಾರೆ. ಮಹಿಳಾ ಠಾಣೆಯಲ್ಲಿ ಈಕೆಯ ವಿಚಾರಣೆ ಕೂಡ ನಡೀತಿರ್ತಕ್ಕಂಥದ್ದು. ಸುಮಾರು ತಿಂಗಳುಗಳ ಕಾಲ ಹಿಂದಿನಿಂದನೂ ಕೂಡ ಈ ಒಂದು ಮದುವೆಗೋಸ್ಕರ ಸಿದ್ಧತೆಯನ್ನ ಪೋಷಕರು ಮಾಡ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಆ ಪೋಷಕರು ಕೂಡ ಶಾಕ್ ಎದುರಾಗಿರ್ತಕ್ಕಂಥ ನಾವೀಗ ನೋಡಿದ್ದೇವೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ನಿರ್ಧಾರ ಆಗಿರ್ತಕ್ಕಂಥ ಮದುವೆ ಅದ್ದೂರಿಯಾಗಿ ಮದುವೆಯನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ರು. ಫೋಟೋ ಶೂಟ್ ಆಗಿರ್ಬೋದು, ಅಲ್ಲಿ ಬಂದಿರ್ತಕ್ಕಂಥ ಸಾವಿರಾರು ಜನಕ್ಕೆ ಅಡುಗೆ ಮಾಡಿಸಿದ್ದಾಗಿರ್ಬೋದು, ಇನ್ನಿತರ ಎಲ್ಲಾ ವಿಚಾರದಲ್ಲೂ ಕೂಡ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಮದುವೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಅಲ್ಲಿವರೆಗೂ ಹೇಳ್ಕೊಂಡಿರ್ಲಿಲ್ವಂತ ಪೋಷಕರ ಹತ್ರ, ಪೋಷಕರು ಕೇಳುವ ಪ್ರಯತ್ನ ಮಾಡಿರ್ಲಿಲ್ವಂತ. ಅಲ್ಲಿ ಮದುವೆಗೆ ಬಂದಂತಹ ಕೆಲವರ ಹೇಳಿಕೆ ಪ್ರಕಾರವಾಗಿ ಪೋಷಕರಿಗೆ ಈ ವಿಚಾರ ಗೊತ್ತಿತ್ತು ಎಂಬಂತ ಮಾಹಿತಿಯನ್ನ ನಮ್ಗೆ ಹೇಳಿದ್ದಾರೆ. ಆದ್ರೆ ಪೋಷಕರ ಪರವಾಗಿರ್ತಕ್ಕಂತಹ ಕೆಲವು ಸಂಬಂಧಿಕರು ಹೇಳೋ ಪ್ರಕಾರವಾಗಿ ಯುವತಿ ಪೋಷಕರಿಗೆ ಈ ವಿಚಾರವನ್ನ ಮುಚ್ಚಿಟ್ಟಿದ್ರು. ಮದುವೆ ಮನೆಯಲ್ಲಿ ಮದುವೆ ಆಗೋವರೆಗೂ ಕೂಡ ವಿಚಾರವನ್ನ ಹೇಳಿಲ್ಲ ಎಂಬಂತ ಮಾಹಿತಿಯನ್ನ ನಮ್ಗೆ ಹೇಳಿರ್ತಕ್ಕಂಥ. ಆದ್ರೆ ಇಷ್ಟೊಂದು ಧೈರ್ಯ ಮಾಡ್ಬೇಕು ಅಂತ ಹೇಳಿದ್ರೆ ಮದುವೆ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ನಿಂತು ಹೋಗ್ಬೇಕು, ಕ್ಷಣಾರ್ಧದಲ್ಲಿ ಆ ಮದುವೆಯನ್ನು ನಿರಾಕರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಪೋಷಕರಿಗೆ ಈ ವಿಚಾರ ಗೊತ್ತು ಎಂಬಂತ ಅಲ್ಲಿನ ಗೊತ್ತು ಅಂತ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಆದ್ರೆ ನಾವು ಕೂಡ ನೋಡಿದಂತ ಸಂದರ್ಭದಲ್ಲಿ ಇಂಥ ವಿಚಾರಗಳು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಮುಂಚೆ ಚರ್ಚೆ ಆಗಿರುತ್ತೆ ಎಂಬಂತದ್ದು ಕೂಡ ಎಲ್ಲರ ಅಭಿಪ್ರಾಯ ಕೂಡ ಆಗಿರ್ತಕ್ಕಂಥದ್ದು. ಈಗ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನೇನು ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆಯಾಗಿ ಈ ವಿಚಾರ ಸುಖಾಂತಿ ಆಗುವಂತ ಸಂದರ್ಭ ಇರ್ತಕ್ಕಂಥದ್ದು. ಹಾಸನದ ಬಡಾವಣೆ ಪೊಲೀಸರು ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸುಮಾರು ತಿಂಗಳುಗಳಿಂದ ಸಿದ್ಧತೆಯನ್ನು ಕೂಡ ಆ ಪೋಷಕರು ಮಾಡ್ಕೊಂಡಿರ್ತಾರೆ. ಈ ವಿಚಾರ ಮದುವೆ ಆಗುತ್ತೆ ಮತ್ತೆ ಮದುವೆ ಕಲ್ಯಾಣ ಮಂಟಪದಲ್ಲಿ ನನ್ನ ಈ ರೀತಿಯಿಂದ ವಿರೋಧವನ್ನ ಮಾಡ್ಬೇಕು ಎಂಬಂತ ಮೊದಲೇ ಈ ಯುವತಿ ಸ್ಕೆಚ್ ಹಾಕೊಂಡಿದ್ಲ ಅಥವಾ 3 ತಿಂಗಳಿಂದ ಸಮಯ ಇದ್ರೂ ಕೂಡ ಈ ಯುವತಿ ಯಾಕೆ ಏನು ಪ್ರೀತಿಸಿದಂತ ಯುವಕನ ಜೊತೆ ಓಡಿ ಹೋಗಿ ಮದುವೆ ಆಗ್ಬಾರ್ದಿತ್ತು, ಮತ್ತೆ ಇಷ್ಟೊಂದು ಖರ್ಚು ಮಾಡಿಸುವಂತ ಅವಶ್ಯಕತೆ ಆದ್ರೂ ಏನಿತ್ತು ಎಂಬಂತ ಪ್ರಶ್ನೆಗಳು ಕೂಡ ಈಗ ಅಲ್ಲಿ ಬಂದಿರ್ತಕ್ಕಂಥ ಸಂಬಂಧಿಕರು ಕೂಡ ನಮ್ಗೆ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಈ ವಿಚಾರವಾಗಿ ಮುಂಚಿತವಾಗಿ ಏನಾದ್ರು ಪೋಷಕರು ಜಾಗೃತವಾಗಿ ಆ ಹುಡುಗಿ ಚರ್ಚೆ ಮಾಡಿ ಯಾರನ್ನಾರು ಪ್ರೀತಿ ಮಾಡಿದ್ರೆ ಅವ್ರ ಜೊತೆ ಮದುವೆ ಮಾಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರೆ ಈ ರೀತಿಯಿಂದ ಪರಿಣಾಮ ಇವತ್ತು ಎದುರಾಗ್ತಿರ್ಲಿಲ್ಲ ನವಿತಾ. ಓಕೆ ಕೃಷ್ಣಮೂರ್ತಿ, ಈಗ ಅಂದ್ರೆ ಇನ್ನೂ ಕೂಡ ಸ್ಟೇಷನ್ ಅಲ್ಲೇ ಇದ್ದಾರಾ? ಹುಡುಗನ ಕಡೆಯವರು ಏನ್ ಹೇಳ್ತಾರೆ? ಏನಾದ್ರು ಕೇಸ್ ಕೊಡ್ತಾರಾ ಅಥವಾ ಈಗ ಈಕೆ ಯಾರನ್ನ ಲವ್ ಮಾಡಿದ್ಲು ಆತನನ್ನ ಕರೆಸುವಂತಹ ಕೆಲಸವನ್ನ ಮಾಡಿದಾರ ಪೊಲೀಸರು? ಆಕೆಯ ಪೋಷಕರು ಏನ್ ಹೇಳ್ತಿದ್ದಾರೆ? ಹೌದು ನವಿತಾ, ಈಗ ಇವತ್ತು ಏನು ಮದುವೆ ಮುರಿದು ಬಿತ್ತು. ಈ ವಧು ಮತ್ತು ವರ ಇಬ್ಬರು ಕಡೆಯ ಸಂಬಂಧಿಕರು ಕೂಡ ಈಗ ಹಾಸನದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಇಬ್ರು ಕೂಡ ಜಮಾಯಿಸಿದ್ದಾರೆ. ಒಂದಿಷ್ಟು ಹೇಳಿಕೆಗಳನ್ನ ವರನ ಕುಟುಂಬಸ್ಥರು ಕೊಡ್ತಿದ್ದಾರೆ, ಇನ್ನೊಂದಷ್ಟು ಹೇಳಿಕೆಗಳನ್ನ ವಧುವಿನ ಕುಟುಂಬಸ್ಥರು ಈಗ ಪೊಲೀಸರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಈಗ ವರ ಏನಿದ್ರೆ ಇವ್ರ ಕಡೆಯಿಂದ ನಮಗೆ ಒಂದು ದೂರು ಕೂಡ ಕಂಪ್ಲೇಂಟ್ ದೂರನ್ನು ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿರ್ತಕ್ಕಂಥದ್ದು. ನಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ನಷ್ಟ ಆಗಿದೆ. ಮದುವೆ ನಿರ್ಧಾರ ಆದಂತ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದ ವಿಚಾರಗಳು ಏನಾದ್ರು ಇದ್ದಿದ್ದೆ ಹೇಳಿದೆ ಆಗಿದ್ದರೆ ನಾವು ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಳ್ತಿದ್ವಿ. ಇಲ್ಲಿವರೆಗೂ ನಾವು ಸುಮಾರು ಲಕ್ಷಾಂತರ ರೂಪಾಯಿಯನ್ನ ಮದುವೆಗೋಸ್ಕರವಾಗಿ ಹೊಂದಿಸ್ಕೊಂಡು ಖರ್ಚನ್ನು ಕೂಡ ಮಾಡಿದ್ದೇವೆ. ಇವತ್ತು ಕಲ್ಯಾಣ ಮಂಟಪದಲ್ಲಿ ಮದುವೆ ಮುರಿದು ಬಿದ್ದಿದ್ದರಿಂದ ನಮಗೆ ಮಾನಸಿಕವಾಗಿ ಕೂಡ ನಮಗೆ ನಷ್ಟ ಆಗಿರ್ತಕ್ಕಂಥದ್ದು. ಮಾನ ಮರ್ಯಾದೆಗೂ ಕೂಡ ಈಗ ತುಂಬಾ ನಷ್ಟ ಆಗಿದೆ. ಆದ್ರಿಂದ ನಮಗೆ ಇವರಿಂದ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಎಂಬಂತಹ ದೂರನ್ನು ಕೂಡ ಈಗ ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಅವರು ಕೂಡ ನೀಡಿರ್ತಕ್ಕಂಥದ್ದು. ಆದ್ರೆ ಏನು ಶಿಕ್ಷಕನಾಗಿರ್ತಕ್ಕಂಥ ಆಲೂರು ಮೂಲದ ತಿಮ್ಮನಹಳ್ಳಿಯ ವೇಣುಗೋಪಾಲ್ ಎಂಬಂತ ಯುವಕ ಇವತ್ತು ವರ ಆಗಿದ್ದಂತ ಯುವಕ ಏನಿದ್ದಾನೆ ಇವನು ಕೂಡ ದೂರನ್ನ ದಾಖಲಿಸಿರೋದ್ರಿಂದ ಪೊಲೀಸರು ಕೂಡ ಈತನ ದೂರನ್ನು ಕೂಡ ಪರಿಗಣಿಸಿ ಮುಂದೆ ಅವರಿಗೆ ಪರಿಹಾರವನ್ನು ಕೂಡ ಕೊಡಿಸುವಂತ ಪ್ರಯತ್ನದಲ್ಲಿ ಈಗ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ ನವಿತಾ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.